ದೋಸ್ತ, ನಾವ್ಯಾಕೆ ಹಿಂಗದೀವಿ? ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾಕೋ ದೊಡ್ಡವ್ರು ಆಗ್ತಿದ್ದಾರೆ ಅಂತ ನಮಗೆ ಚಿಂತೆ ಆಗಿದೆಯಾ? ಹಾಗಾದ್ರೆ ಒಂದು ಮಾತು ಕೇಳು. ದೊಡ್ಡವರ ಜಗತ್ತಿಗೆ ಹೆಸರನ್ನು ಪಡೆದಿರ್ತಕ್ಕಂಥವ್ರು ಎಲಾನ್ ಮಸ್ಕ್ ಅವರು ಒಂದು ಮಾತು ಹೇಳ್ತಾರೆ. ಅವರು ತಮ್ಮ ಇಂಟ್ರೋದಲ್ಲಿ, ನಾನು 10 ವರ್ಷಗಳ ಕನಸುಗಳನ್ನ ಪಟ್ಟಿ ಮಾಡ್ತೀನಿ ಅಡ್ವಾನ್ಸ್. ಆ 10 ವರ್ಷದ ಕನಸುಗಳನ್ನ ಕೇವಲ ಒಂದೇ ಒಂದು ವರ್ಷದಲ್ಲಿ ಹೇಗೆ ಸಾಧಿಸಬೇಕು ಅನ್ನೋದನ್ನು ಕೂಡ ಪ್ಲಾನ್ ಮಾಡಿರ್ತೀನಿ. ಹಾಗಂತ ನಾನು ಯಾವಾಗಲೂ ಸಕ್ಸಸ್ ಆಗಂಗಿಲ್ಲ. 10 ವರ್ಷದ ಕನಸುಗಳನ್ನ ಕಾಣುವಾಗ 1 ವರ್ಷ ಫೇಲ್ ಆದ್ರೆ ಏನಂತ ನೆಕ್ಸ್ಟ್ ಇಯರ್ ನನಗೆ ಅವಕಾಶ ಸಿಗುತ್ತೆ ಅಂತ ಅವ್ರದ್ದು ವಿಚಾರ. ಆದ್ರೆ ನಾವೇನ್ ಮಾಡ್ತೀವಿ ದೋಸ್ತ, 10 ವರ್ಷದ ಕನಸುಗಳನ್ನ ಹಿಂಗ ಆಗ್ಬೇಕಂತ ಕನಸು ಕಂಡಿರ್ತೀವಿ. ಆದ್ರೆ ನಮ್ಮ 30 ವರ್ಷ 40 ವರ್ಷ ಆದ್ರೂ ನಮ್ಮ ಕನಸುಗಳು ಈಡೇರಂಗ ಇಲ್ಲ. ಅದಕ್ಕೆ ಕಾರಣ ನಾವು ಹಾಕುವ ಸತತ ಪ್ರಯತ್ನ ನಮ್ಮದಾಗಿರೋದಿಲ್ಲ. ಮತ್ತೊಬ್ಬರಿಗಾಗಿ ನಾವು ಹೋರಾಡ್ತೀವಿ, ಮತ್ತೊಬ್ಬರ ಜೀವನಕ್ಕಾಗಿ ನಾವು ಪ್ರಯತ್ನ ಪಡ್ತೀವಿ. ಹೀಗಾಗಿ ನಾವು ಮುಂದುವರಿದಂದ್ರೆ ಹೆಂಗ್ ಉರಿತೀವೋ ದೋಸ್ತ, ನೀನ ಹೇಳು. ನಮ್ಮ ಚಿಂತನೆಯನ್ನ ನಾವು ಮಾಡಬೇಕು, ನಮ್ಮ ಹಠವನ್ನ ನಾವ ಸಾಧಿಸ್ಬೇಕು. ನಮ್ಮ ಗುರಿ ಮುಟ್ಟುವರೆಗೂ ನಾವು ನಿಲ್ಬಾರ್ದು ಅಲ್ವಾ?